ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಪೋರ್ಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್. ನಿನ್ನೆ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ವೀಡಿಯೋನ ಹಾಕಿದ್ದೆ ಆಲ್ರೆಡಿ. ಅದನ್ನ ಒಂದ್ಸತಿ ಹಾಕಿದೆ, ಅದು 13K ಬಂದಿತ್ತು. ಸೊ ಅದ್ರ ಬಗ್ಗೆ ಇನ್ನೊಂದ್ಸತಿ ಹೇಳೋಣ, ನನಗೆ ಯಾವ್ದಾವ್ದು ನಿಜ ಅಂತ ಅನ್ನಿಸ್ತು ಅನ್ನೋದ್ರ ಬಗ್ಗೆ ನಾ ವೀಡಿಯೋನ ಮಾಡಿ ಹಾಕಿದೆ. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತಂದರೆ, ನಾನು ಮತ್ತು ಕೌಶಿಕ್ ಶಾಪಲ್ಲಿ ಯಾವ ರೀತಿ ಇರ್ತೀವಿ, ಇವತ್ತಿನ ಡೇ ಯಾವ ಥರ ಕಳಿತೀವಿ, ಇವತ್ತು ಮನೆಗೆ ಬಂದು ಏನು ಮಾಡ್ತೀವಿ, ಮತ್ತೆ ಶಾಪ್ಗೆ ಹೋಗಿ ಏನು ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಇವತ್ತು. ಅಷ್ಟು ಚಿಕ್ಕ ಜಾಗದಲ್ಲಿ, ತುಂಬ ಚಿಕ್ಕದಿಲ್ಲ, ಒಂದು ಮೀಡಿಯಮ್ ಸೈಜ್ ಆಗಿದೆ. ಸೊ ಅಷ್ಟು ಜಾಗದಲ್ಲಿ ನಾನು ಕೌಶಿ ಯಾವ ಥರ ಇರ್ತೀವಿ, ಸರ್ವೈವ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಬೆಳಗ್ಗೆ ಟಿಫನ್ ಆಯಿತು, ಇಡ್ಲಿನ ತಿಂದ್ವಿ. ಮಧ್ಯಾಹ್ನಕ್ಕೆ ಬಂದು ಸಾಂಬಾರೆಲ್ಲ ಪ್ರಿಪೇರ್ ಮಾಡ್ಕೊಳಕ್ಕಾಗಲ್ಲ. ಶಾಪ್ಗೆಲ್ಲ ಹೋಗ್ತಾ ಇರೋರಿಗೆ, ಕೆಲ್ಸಕ್ಕೆ ಹೋಗ್ತಾ ಇರೋರಿಗೆ ಈ ಥರ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಮಧ್ಯಾಹ್ನ ಬಂದು ಅಡುಗೆ ಮಾಡಿ ತಿನ್ನೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ, ಅಥವಾ ಪ್ರಿಪೇರ್ ಮಾಡಿಟ್ಟು ಹೋಗೋದು ಕಷ್ಟ ಆಗುತ್ತೆ. ಯಾಕಂದರೆ ಬೆಳಗ್ಗೆದ್ದು ಎಲ್ಲ ಕೆಲಸ ಮಾಡಿ ಅಡುಗೆ, ಟಿಫನ್, ಮಧ್ಯಾಹ್ನಕ್ಕೆ, ಸಂಜೆಗೆ, ರಾತ್ರಿಗೆ ಅಂತೆಲ್ಲ ಮಾಡ್ಕೋಬೇಕಾಗುತ್ತೆ. ಮತ್ತು ಸಂಜೆ ಬಂದು ಮತ್ತು ಸಂಜೆಗೆ ಅಡುಗೆ ಮಾಡೋದು ಕಷ್ಟ ಆಗಿರುತ್ತೆ. ಸ್ವಲ್ಪ ಹೊತ್ತಾದರೂ ರೆಸ್ಟ್ ಮಾಡಬೇಕು ಅನ್ನೋದು ಕೆಲ್ಸಕ್ಕೆ ಹೋಗೋರಿಗೆ ಇದ್ದೇ ಇರುತ್ತೆ. ನಿಜವಾಗ್ಲೂ ಓವರ್ ಡೇ ಫುಲ್ ಕೆಲಸ ಮಾಡೋರಿಗೆ ಒಂದು ಸೆಲ್ಯೂಟ್ ಅಂತಲೇ ಹೇಳ್ಬೋದು. ನಾನೇನು ಅಷ್ಟು ಜಾಸ್ತಿ ಏನು ಮಾಡಲ್ಲ, ಬಟ್ ನನಗೆ ಕಷ್ಟ ಅಂತ ಅನ್ಸುತ್ತೆ. ನಾವು ಜಾಸ್ತಿ ಕೆಲಸ ಮಾಡೋರಿಗೆಲ್ಲ ಯಾವ ರೀತಿ ಅನ್ನಿಸ್ಬೋದು, ನನಗಂತೂ ದೇವ್ರಾಣೆ ಗೊತ್ತಿಲ್ಲ, ಒಂಥರ ಜುಮ್ ಅನ್ನತ್ತೆ. ಯಾಕಂದರೆ ಇವಾಗ ನಾನು ಹೋಗ್ತಾ ಇರೋದ್ರಿಂದ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಷ್ಟೇ. ಇಡ್ಲಿ ಆಯಿತು. ಇವಾಗ ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡ್ತಾ ಇದ್ದೀನಿ ಅಂತಂದರೆ, ಬೇಳೆನ ತೊಳೆದು ಟೊಮೆಟೊ ಮತ್ತು ಈರುಳ್ಳಿ ಇದೆರಡನ್ನೂ ಹಾಕಿ ವಿಜಿಲ್ ಬರ್ಸಿಟ್ಬಿಡೋಣ. ಮಧ್ಯಾಹ್ನ ಬಂದಮೇಲೆ ಅನ್ನ ಇಟ್ಬಿಟ್ಟು ಈ ಕಡೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ಪಟ್ಟಂತ ರೆಡಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ಇವತ್ತು ಯಾಕೋ ಈ ಥರ ಸಾಂಬಾರು ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ತೋರಿಸ್ತೀನಿ ನಿಮಗೂ ಕೂಡ, ಬನ್ನಿ. ಇಲ್ಲಿ ನಾನು ಬೇಳೆ ಮತ್ತು 2 ಥರ ಬೇಳೆ ಹಾಕಿದ್ದೀನಿ. ನಾನು ಯಾವಾಗಲೂ ಅಷ್ಟೇ 2 ಥರ ಬೇಳೆ ಹಾಕ್ತೀನಿ. ಇಲ್ಲಾಂದರೆ ಇದ್ರ ಜೊತೆ ಹೆಸರು ಬೇಳೆ ಬರುತ್ತೆ ನೋಡಿ, ಅದನ್ನು ಹಾಕ್ತೀನಿ, ಚೆನ್ನಾಗಿರುತ್ತೆ. ಮತ್ತು ಟೊಮೆಟೊ, ಈರುಳ್ಳಿ, ಇದಕ್ಕೆ ಚೆನ್ನಾಗಿ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟರೆ ಸೂಪರಾಗಿರುತ್ತೆ. ನನಗೇನೋ ಈ ಥರ ಸಾಂಬಾರು ಇಷ್ಟ ಆಗುತ್ತೆ. ಮತ್ತು ಏನಕ್ಕೆ ನೆನೆಸಿದ್ದೀನಿ ಅಂತಂದರೆ, ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೆ ನಾವು ಅಡುಗೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಥರ ಕಾಳುಗಳಂತೂ ಗ್ಯಾಸ್ಟ್ರಿಕ್ ಇರುತ್ತೆ. ಸೊ ಸ್ವಲ್ಪ ನನಗೆ ಗ್ಯಾಸ್ಟ್ರಿಕ್ ಥರ ಆಗಿರೋದ್ರಿಂದ ಸೊ ನೆನೆಸಿಟ್ಟು ಆಮೇಲೆ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಈಗ ಆಲ್ರೆಡಿ ನಾನು ನೆನೆಸಿ ಇಟ್ಟಿನೇ ಅರ್ಧ ಅವರ್ ಆಗಿದೆ. ಸೊ ಇವಾಗ ನಾನು ಮಾಡ್ತೀನಿ, ಕುಕ್ಕರ್ಗೆ ಹೋಗೋ ಅಷ್ಟು ಸರಿ ಹೋಗುತ್ತೆ. ಇವತ್ತು ಯಾವ ವಾರ ಅಂದರೆ, ಇವತ್ತು ಶುಕ್ರವಾರ ಪೂಜೆ ಆಗಿದೆ. ಪುಟ್ಟ ಪೂಜೆ ಮಾಡಿದ್ದಾನೆ, ನಾನು ಪೂಜೆ ಮಾಡಿಲ್ಲ. ನಾನು ಸಂಜೆ ಬಂದು ಪೂಜೆ ಮಾಡೋಣ ಅಂತ, ಯಾಕಂದರೆ ಟೈಮ್ ಸಿಗಲ್ಲ. ಇವಾಗ ಬೆಳಗ್ಗೆನ ಬೇಗ, ಏನಕ್ಕೆ ನಾನು ಸ್ವಲ್ಪ ಬೆಳಗ್ಗೆ ಲೇಟಾಗಿ ಎದ್ದೇಳ್ತೀನಿ ಅಂದರೆ, ನಾನು ಬೆಳಗ್ಗೆ ಎದ್ದ ಮೇಲೆ ಇನ್ನು ಮಲ್ಕೊಳ್ಳೋದೇ ನೈಟು, ನನಗೆ ಫ್ರೀ ಸಿಗಲ್ಲ. ಮಧ್ಯಾಹ್ನ ಬರ್ತೀನಿ, ಮತ್ತೆ ಸ್ವಲ್ಪ ಅಡುಗೆ ಮಾಡ್ತೀನಿ, ಕೌಶಿಕ್ನ ಎತ್ಕೊಂಡು ಮತ್ತೆ ವಾಪಸ್ ನಾನು ಶಾಪ್ಗೆ ಹೋಗ್ತೀನಿ. ಮತ್ತೆ ನಾನು ಬರೋದು ಇನ್ನು 7:30, 8 o'clock ಆಗಿಬಿಡುತ್ತೆ. ಮತ್ತೆ ನಾನು ಬಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಲ್ಲ. ಸೊ ಅದರಿಂದ ನಾನು ಬೆಳಗ್ಗಿನ ಟೈಮೇ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಎಲ್ಲರೂ ಒಂದು 7 ಗಂಟೆ 7:30 ಎದ್ದೇಳ್ತಾರೆ. ನಾನು ಒಂದು 8:30, 9 ಗಂಟೆ ಅಷ್ಟರಲ್ಲಿ ಎದ್ದೇಳ್ತೀನಿ ಅಷ್ಟೇ, ಬೇರೆ ಏನೇನೂ ಇಲ್ಲ. ಮತ್ತು ನನಗೆ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಅನ್ನೋದಕ್ಕೋಸ್ಕರ ನಾನು 1 hour ಎಕ್ಸ್ಟ್ರಾ ನಿದ್ದೆ ಮಾಡ್ತೀನಿ ಅಷ್ಟೇ. ಕೌಶಿಕ್ ಇನ್ನೂ ಮಲ್ಕೊಂಡಿದ್ದಾನೆ. ಇವಾಗ ಟೈಮ್ ಬಂದು 10:30 ಆಗಿದೆ. ಸೊ ನಾನು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಶಾಪ್ಗೆ ಹೋಗ್ತೀನಿ. ಕೆಲಸ ಏನಾದರೂ ಇತ್ತು ಅಂದರೆ ಪುಟ್ಟ ಬಂದು ಕರ್ಕೊಂಡು ಹೋಗ್ತಾನೆ. ಸಪೋಸ್ ಏನಾದರೂ ಕೆಲಸ ಏನೂ ಇಲ್ಲ ಅಂತಂದರೆ ಶಾಪಲ್ಲೇ ಇರ್ತಾನೆ, ನಾನೇನು ಶಾಪ್ಗೆ ಹೋಗಲ್ಲ. ಪೂಜೆ ಎಲ್ಲ ಆಗಿದೆ. ಇವತ್ತು ಫ್ರೈಡೇಯ ಪೂಜೆ ರೆಡಿ, ಸಿಂಪಲ್ಲಾಗಿ ಹೂವೆಲ್ಲ ಮುಡಿಸಿ ದೇವ್ರ ಮನೆಯಲ್ಲ ಆಲ್ರೆಡಿ ಕ್ಲೀನ್ ಮಾಡಿದ್ದಾನೆ. ಸೊ ಅದರಿಂದ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ರೆ ಪುಟ್ಟ ಪೂಜೆ ಮಾಡ್ಕೊತಾನೆ. ಸೊ ಅವನು ಒಂದು ದಿವಸ ಬಿಟ್ಟು ಒಂದು ದಿವಸ ಸ್ನಾನ ಮಾಡ್ತಾನೆ. ನಾನು ಮಾಡ್ತೀನಿ, ಮಾಡಲ್ಲ ಅಂತೇನಿಲ್ಲ, ಆದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಸ್ನಾನ ಮಾಡ್ತಾನೆ. ಅವರು ಬೆಳಗ್ಗೆ ಎದ್ದ ತಕ್ಷಣ ಪಟ್ಟಂತ ಸ್ನಾನ ಮಾಡಿಬಿಡ್ತಾನೆ. ಯಾಕಂದರೆ ಅವ್ನು ಟೈಮ್ ಸಿಗಲ್ಲ ಮತ್ತೆ ಸಂಜೆ ಮಾಡೋಣ ಅಂತಂದರೆ. ಯಾಕೆ ನಾನು ಬೇಕಂದ್ರೆ ಆಫ್ಟರ್ನೂನಲ್ಲೂ ಮಾಡ್ಕೊಬೋದು, ಈವ್ನಿಂಗಲ್ಲೂ ಸ್ವಲ್ಪ ಮಾಡ್ಕೊಬೋದು. ಅವನು ಅಷ್ಟೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಫ್ರೆಶ್ ಅಪ್ ಆಗಿ ಶಾಪ್ಗೆ ಹೋಗ್ಬಿಡ್ತಾನೆ. ಯಾಕಂದರೆ ಶಾಪಲ್ಲೂ ಕೂಡ ಪೂಜೆ ಮಾಡಬೇಕಲ್ಲ. ಸೊ ಅದರಿಂದ ಇವಾಗ ಏನೇನು ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಶಾಪಿಗೆ ತೊಗೊಂಡೋಗೋಕ್ಕೆ.
ಇವಾಗ ಇನ್ನೇನಿಲ್ಲ ಗೈಸ್, ನಂದು ನಾಷ್ಟ ಆಯಿತು. ಇವಾಗ ಕೌಶಿಕ್ನ ಎಬ್ಬಿಸ್ಬೇಕು. ಇನ್ನೂ ಅವ್ನು ಮಲ್ಕೊಂಡಿದ್ದಾನೆ. ಟೈಮ್ 10:30 ಆಗಿದೆ. ನಾನು ತಿನ್ಸೋದು ಯಾವಾಗ, ಮಾಡೋದು ಯಾವಾಗ, ಕರ್ಕೊಂಡು ಹೋಗೋದು ಯಾವಾಗ? ನಾನಂತೂ ರೆಡಿ ಆಗಿದ್ದೀನಿ. ಇದೇ ಬಟ್ಟೆ ಗೈಸ್, ನೆನ್ನೆ ಹಾಕ್ಕೊಂಡಿದ್ದಲ್ಲ ಅದೇ ಬಟ್ಟೆ ಹಾಕ್ಕೊಂಡಿದ್ದೀನಿ. 2 days once ನಾನು ಬಟ್ಟೆ, ದಿನ ಒಂದೊಂದು ಬಟ್ಟೆ ಹಾಕ್ಕೊಂಡಿದ್ರು ವಾಷಿಂಗ್ ಮಾಡೋದೇ ಕಷ್ಟ, ಮಳೆ ಬೇರೆ ಬರುತ್ತೆ ಅಂದ್ಬಿಟ್ಟು ನೆನ್ನೆ ಹಾಕ್ಕೊಂಡಿದ್ದೆ. ಸೊ ಅದೇ ಬಟ್ಟೆ ಹಾಕ್ಕೊಂಡು ಹೋಗ್ತೀನಿ, ಬಂದು ತೆಗಿತೀನಿ, ಮತ್ತೆ ಅದೇ ಬಟ್ಟೆ ಹಾಕ್ಕೊಂಡು ಹೋಗ್ತೀನಿ. ಸ್ವಲ್ಪ ಲೂಸ್ ಇದೆ, ಆಲ್ಟರ್ ಮಾಡಿಸ್ಬೇಕು. ಬಟ್ ಇದ್ರ ಮೇಲೆ ಒಂದು ಜರ್ಕಿನ್ ಥರ ಹಾಕ್ಕೊಂಡು ಹೋಗ್ತೀನಿ. ಅದು ಯಾರು ದಿನ ಒಂದೊಂದು ಬಟ್ಟೆ ಹಾಕ್ಕೊಂಡು ಹೋಯ್ತಾರೆ ಅಂತ ಅಂದ್ಬಿಟ್ಟು. ಮತ್ತೆ ಶಾಪ್ಗೆ ಹೋದ್ಮೇಲೆ ಸಿಗ್ತೀನಿ. ಜಾಸ್ತಿ ಮಾತುಕತೆ ಆಗೋಯ್ತು, ಆಮೇಲೆ ಸಿಗ್ತೀನಿ. ಬಾಯ್ ಗೈಸ್. ನಮ್ಮನೆಯ ಪೂಜೆ ನೋಡಿ ಹೇಗೆ ಮಾಡಿದ್ದಾನೆ ಪುಟ್ಟ, ಚೆನ್ನಾಗಿ ಮಾಡಿದ್ದಾನೆ. ಏನಿಲ್ಲ, ಹೂ ಮುಡ್ಸೋದು, ದೀಪ ಅಣಿಸೋದು ಅಷ್ಟೇ ಗೈಸ್. ಎಲ್ಲ ನಾನು ರೆಡಿ ಮಾಡಿಟ್ಟಿರ್ತೀನಿ. ಹೌದು, ಕೌಶಿಕಿನೂ ಮಲಗಿದ್ದಾನೆ, ಎದ್ದಿಲ್ಲ ಇನ್ನು. ಇಲ್ಲಿ ಇವಾಗ ಎದ್ದೇಳ್ತಾ ಇದ್ದಾನೆ ಗೈಸ್. ಅಲ್ಲಿ ಗುಡ್ ಮಾರ್ನಿಂಗ್ ಕೌಶಿ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಬಂದೆ ಬಾಮ 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 ಬಾಮ. ಗುಡ್ ಮಾರ್ನಿಂಗ್, 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 ಗುಡ್ ಮಾರ್ನಿಂಗ್. ಇನ್ನು ಮಲ್ಕತೆ ಚಿನ್ನು, ಎದ್ದು ಎಷ್ಟು ಗಂಟೆ ಆಗೈತೆ? 10:30 ಆಗೈತೆ ಮಗನೆ. ಮಮ್ಮ ತಿನ್ನಲ್ಲ ನೀನು, ಶಾಪಿಗೆ ಬರಲ್ಲ ನೀನು. ಇದು ಬಾ. ಬಂದ್ ಮಗ್ಳಲ್ಲಪ್ಪ, ಬಂದ್ ಮಗ್ಳಲ್ಲಪ್ಪ. ಹಾಯ್ ಮಾಡಪ್ಪ, ಹಾಯ್ ಮಾಡಪ್ಪ ಅಲ್ಲಿ. ಹಾಯ್ 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 ಅನ್ನು, ಹಾಯ್ ಅಂತ ಹೇಳುವ. ಬಾ, ನಾವು ಹೋಗ್ಬಿಟ್ಟು ಮಕ್ಕ ತೊಳ್ಕೊ ಬರೋಣ. ಬಾ, ಮಕ್ಕ ತೊಳ್ಕೊಡ್ಲಾ? ಮಕ್ಕ ಬೇಡ, ಮಕ್ಕ ತೊಳ್ಕೊ. ಕೌಶಿಕ್ಗೆ ಮುಖ ತೊಳ್ಸಿದ್ದೀನಿ. ಈ ಥರ ಏಜಲ್ಲಿರೋ 1.5-2 ವರ್ಷದ ಮಕ್ಳುಗಳಿಗೆ ಏನಪ್ಪ ಅಂತಂದರೆ ಬ್ರಷೆಲ್ಲ ಅವ್ರಿಗೆ ಮಾಡೋದು ಗೊತ್ತಾಗಲ್ಲ. ಇವಾಗ ಕೌಶಿಕ್ 1.5 ವರ್ಷ ಕಂಪ್ಲೀಟ್ ಆಗಿದೆ. ಸೊ ನಾನು ಡೈಲಿ ಅವ್ರಿಗೆ ನಾಲ್ಗೆನ ತಿಕ್ತೀನಿ, ಮುಖ ವಾಶ್ ಮಾಡ್ತೀನಲ್ಲ ನೀರು ಹಾಕಿ ಮುಖ ಒರೆಸ್ಬಿಟ್ಟು ನಾಲ್ಗೆನ ತಿಕ್ತೀನಿ. ಅದರಿಂದ ಏನಾಗ ಗೊತ್ತಾ, ಬಾಯಿ ಸ್ಮೆಲ್ ಬರೋದಿಲ್ಲ. ಎಲ್ಲರೂ ಈ ಒಂದು ಇದನ್ನು ಮಾಡಬೇಕು, ಏನೋ ಮಕ್ಳಿಗೆ ಮುಖ ವಾಶ್ ಮಾಡಿ ನಾಲ್ಗೆನ ತಿಕ್ಕಬೇಕು. ಇಲ್ಲಾಂದರೆ ಅದು ಏನಪ್ಪ ಅಂತಂದರೆ ಜಮ್ಸ್ ಎಲ್ಲ ಇರುತ್ತೆ. ಸೊ ಅದರಿಂದ ಏನೋ ಚೆನ್ನಾಗಿರಲ್ಲ ಅಷ್ಟೊಂದು. ಅದರಿಂದ ನಾನು ಆ ಥರ ಮಾಡ್ತೀನಿ. ಸೊ ನೀವು ಏನು ಮಾಡ್ತೀರಾ ಮಕ್ಕಳಿಗೆ, ಈ ಏಜಲ್ಲಿರೋ ಮಕ್ಕಳಿಗೆ ಬ್ರಷ್ ಮಾಡಿಸ್ತೀರಾ ಅಥವಾ ನಾಲ್ಗೆ ತಿಕ್ತೀರಾ, ಬೇರೆ ಏನಾದರೂ ಮಾಡ್ತೀರಾ? ಟಂಗ್ ಕ್ಲೀನ್ ಮಾಡೋದು ಅಷ್ಟೇ. ಟಂಗ್ ಕ್ಲೀನರ್ ಬರುತ್ತೆ. ಸೊ ನಾನು ಕೈಯಲ್ಲೇ ತಿಕ್ತೀನಿ. ಟಂಗ್ ಕ್ಲೀನರ್ ಇದೆ, ಬಟ್ ನಾನೇನು ಟಂಗ್ ಕ್ಲೀನರ್ ಯೂಸ್ ಮಾಡಲ್ಲ. ಇವಾಗ ಆಲ್ರೆಡಿ ಒಂದು 3 ವಿಷಲ್ ಬರ್ಸ್ಕೊತೀನಿ. 3 to 4 ವಿಷಲ್ ಬರ್ಸ್ಕೊತೀನಿ, ಸಾಕಾಗುತ್ತೆ. ಬೆಂದಿರುತ್ತೆ ನೀಟಾಗಿ, ಯಾಕಂದರೆ ನೆಂದಿರುತ್ತಲ್ಲ. ಸೊ ಅದರಿಂದ ಬೇಗನೆ ಬೆಂದೋಗ್ಬಿಡುತ್ತೆ. ಬಂದು ಒಗ್ಗರಣೆ ಮಾಡ್ತೀನಿ ಅಷ್ಟೇ. ಕೌಶಿ ಹೆಂಗೆ ಸೌಂಡ್ ಮಾಡೋದದು ಗಂಟೆ? ನಾನು ಒಂದು ನೆನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ಮಂತ್ರ, ಅದನ್ನು ಡೆಫಿನೆಟ್ಲಿ ಗೈಸ್ ಟ್ರೈ ಮಾಡಿ ಗೈಸ್. ನಿಜವಾಗ್ಲೂ ಅದು ವರ್ಕ್ ಆಗೇ ಆಗುತ್ತೆ. ನನಗೆ 100% ನಂಬಿಕೆ ಇದೆ. ಯಾಕಂತಂದರೆ ನಾನು ಹೇಳಿದ್ದೀನಿ, ಅದು ನನಗೂ ನಿಜ ಆಗಿದೆ, ಮತ್ತು ನನ್ನ ಓರ್ಗಿತ್ತಿಗೂ ಕೂಡ ನಿಜ ಆಗಿದೆ ಗೈಸ್. ಆಮೇಲೆ ನಮ್ಮ ಓನರ್ ಆಂಟಿ ಹೇಳಿದ್ರಲ್ಲ, ಅವರು ತುಂಬ ಜನಕ್ಕೆ ಹೇಳಿದ್ದಾರೆ, ಅವರು ಆಗಿದೆ ಅಂತ ಅವ್ರಿಗೆ ಹೇಳಿದ್ದಾರೆ, ಮತ್ತು ನಮ್ಮ ಓನರ್ ಆಂಟಿನೂ ಅದನ್ನು ಟ್ರೈ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಅದು ನಂಬಿಕೆ ಇಟ್ಟು ಹೇಳಿ. ನಾನು ಯಾಕೆ ಇಷ್ಟಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಅದು 100% ವರ್ಕ್ ಆಗೇ ಆಗುತ್ತೆ. ಅದಕ್ಕೆ ಅಂತಲೇ ಇರುವಂಥ ಮಂತ್ರ ಅದು. ಗಂಡು ಪುತ್ರ ಬೇಕು ಗಂಡು ಪುತ್ರ ಬೇಕು ಅಂತ ಕೇಳ್ಕೊಳ್ಳೋಕ್ಕೆ ಇರುವಂಥ ಒಂದು ಮಂತ್ರ ಅದು. ಡೆಫಿನೆಟ್ಲಿ ಆ ಒಂದು ಮಂತ್ರನ ಟ್ರೈ ಮಾಡಿ. ನಾನು ನಿನ್ನೆ ಬ್ಲಾಗಲ್ಲಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಹೋಗ್ಬಿಟ್ಟು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಡೈಲಿ ಅದನ್ನು ಸಂಜೆ ಮಲ್ಕೋಬೇಕಾದ್ರೆ, ಬೆಳಿಗ್ಗೆ ಯಾವಾಗ ಫ್ರೀ ಇರ್ತಾರೆ ಅವಾಗೆಲ್ಲ ಪೂಜೆ ಮಾಡಬೇಕಾದ್ರೆ ಅದನ್ನೆಲ್ಲ ಕೃಷ್ಣ ನನ್ನ ಮಡಿಲಿಗೆ ಬಂದಿದ್ದಾನೆ, ಅವನು ನನ್ನ ಮಡಿಲಲ್ಲಿ ಇದ್ದಾನೆ ಅನ್ನೋ ಥರ ನೀವು ಕೇಳಿಕೊಂಡು
ಒಂದು ಮಂತ್ರನ ಹೇಳಿ ಗೈಸ್. ನಿಜವಾಗ್ಲೂ ನಾನು ಯಾಕೆ ಸರಿ ಹೇಳ್ತಿದ್ದೀನಿ ಅಂದರೆ ಅದು 100% ವರ್ಕ್ ಆಗುತ್ತೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಅದನ್ನ ಒಂದ್ಸತಿ ಟ್ರೈ ಮಾಡಿ. ಕೌಶಿಕ್ಗೆ ನಾನು ರಾಗಿ ಸರಿನ ಮಾಡಿದ್ದೀನಿ. ಇವಾಗ ನಾನು ಏನಕ್ಕೆ ಬೆಳಗ್ಗೆ ಟೈಮ್ ಅವನಿಗೆ ರಾಗಿ ಸರಿನ ಕೊಡ್ತೀನಿ ಅಂತಂದರೆ, ಮಧ್ಯಾಹ್ನ ಬರೋವರೆಗೆ ಹೊಟ್ಟೆ ಫುಲ್ ಆಗಿರುತ್ತೆ. ಇದರಲ್ಲಿ ನಾನು ತುಂಬ ಅಂದರೆ ಒಂದು 15-20 ಥರದ್ದು ಕಾಳುಗಳು, ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಸೊ ಎಲ್ಲ ಥರ ಪ್ರೋಟೀನ್ ಸಿಗುತ್ತೆ, ಮತ್ತು ಹೊಟ್ಟೆ ತುಂಬದಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ವೆಯ್ಟ್ ಗೇನ್ ಆಗುತ್ತೆ, ಮಕ್ಕಳ ವೆಯ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಕೊಡ್ತೀನಿ. ಕಾಳುಗಳ ಸರಿನೂ ಕೊಡ್ತೀನಿ, ಅದನ್ನು ಒಂದೊಂದು ಟೈಮ್ ಕೊಡ್ತೀನಿ, ಇದನ್ನು ಒಂದೊಂದು ಟೈಮ್ ಕೊಡ್ತೀನಿ. ಬಟ್ ಬೆಳಗಿನ ಟೈಮ್ ನಾನು ಇದನ್ನು ಪ್ರಿಫೇರ್ ಮಾಡ್ತೀನಿ. ಬಟ್ ಇವತ್ತು ಇಡ್ಲಿ ಮಾಡಿದ್ದಾರೆ, ಸೊ ಇಡ್ಲಿಲಿ ಅಷ್ಟು ಅದೇನು ಅದರಲ್ಲಿ ಏನೂ ಇರಲ್ಲ. ಬಟ್ ಇದರಲ್ಲಿ ಅಂದರೆ ಎಲ್ಲ ಥರ ಕಾಳುಗಳಿರುತ್ತೆ, ಮತ್ತು ಹೊಟ್ಟೆ ಸ್ವಲ್ಪ ಫಿಲ್ ಆಗಿರುತ್ತೆ, ಬರೋವರೆಗೆ ಸರಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ರಾಗಿ ಸರಿನ ಇವಾಗ ಅವ್ನಿಗೆ ತಿನ್ನಿಸ್ತೀನಿ. ಮಾಡಿದ್ದೀನಿ, ಇವಾಗ ತಿನ್ನಿಸ್ಬಿಟ್ಟು ಶಾಪ್ಗೆ ಹೋಗೋದು ಅಷ್ಟೇ. ಆಮೇಲೆ ಶಾಪಲ್ಲಿ ಏನೇನು ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬಾಯ್. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಅದಾದ ನಂತರ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕೊಬೋದು, ಇಲ್ಲಾಂದರೆ ಬೆಳ್ಳುಳ್ಳಿ, ಎರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನು ಹಾಕ್ಕೊಬೋದು, ಇಲ್ಲಾಂದರೆ ಎರಡೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಸ್ವಲ್ಪ ಕರಿಬೇವು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಬಟ್ ಒಬ್ಬೊಬ್ಬರು ಇಷ್ಟಪಡಲ್ಲ, ಬಟ್ ಹಾಕ್ಕೊಂಡ್ರೇ ಚೆನ್ನಾಗಿರೋದು ಸಾಂಬಾರಿಗೆ. ಅದಾದಮೇಲೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಹಿಂಗನ್ನ ಅಷ್ಟೊಂದಾಗಿ ಯೂಸ್ ಮಾಡಲ್ಲ, ಅಂದರೆ ಕೆಲವೊಬ್ಬರು ಯೂಸ್ ಮಾಡಲ್ಲ, ಕೆಲವೊಬ್ರಿಗೆ ಹಿಂಗೆ ಹಾಕಿದ್ರೇ ಅದು ಇಷ್ಟ ಆಗುತ್ತೆ. ಸೊ ನನಗೂ ಕೂಡ ಅಷ್ಟೇ, ನಾನು ಪ್ರತಿಯೊಂದು ಅಡುಗೆಲೂ ಹಿಂಗನ್ನ ಯೂಸ್ ಮಾಡ್ತೀನಿ. ಅದಾದಮೇಲೆ ಬೇಳೆ, ಟೊಮೆಟೊ ಅದೆಲ್ಲ ಬೇಯಿಸ್ಕೊಂಡಿದ್ದಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಅರಿಶಿನ ಪುಡಿ, ಇಲ್ಲಿ ಚಿಲ್ಲಿ ಪೌಡರ್ನ ನಾನು 2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಮತ್ತು MTR ಸಾಂಬಾರು ಪೌಡರ್ನ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪೌಡರ್ ಆ್ಯಕ್ಚುಲಿ ನಮ್ಮ ಮನೇಲಿ ಖಾಲಿಯಾಗಿದೆ ಅಂತ ಅಂದ್ಬಿಟ್ಟು ನಾನು ಇದೇ ಫಸ್ಟ್ ಟೈಮ್ ಆಚೆಯಿಂದ ತಂದು ಹಾಕ್ತಾ ಇರೋದು. ಬಟ್ ಟೇಸ್ಟು ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಕುದಿ ಕುದಿಸಿದ್ರೆ ಮುಗೀತು. ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಆಗುತ್ತೆ, ರೆಡಿ ಆಗುತ್ತೆ. ಮತ್ತು ಬೆಲ್ಲನ ಹಾಕ್ಕೊಂಡಿದ್ದೀನಿ, ಅದು ಕೂಡ ಮಿಸ್ ಆಗಿಬಿಟ್ಟು. ಟೈಮ್ ಇವಾಗ 12:45 ಜಸ್ಟ್ ಇವಾಗ ಒಂದು 5 ನಿಮಿಷ ಆಯಿತು ಶಾಪಿಗೆ ಬಂದು. ಬೆಳಗ್ಗೆನ ಬರೋಕ್ಕಾಗಿಲ್ಲ ಅಂತಲ್ಲ, ಪುಟ್ಟ ಬಂದಿರಲಿಲ್ಲ, ಸ್ವಲ್ಪ ಕೆಲಸ ಇಲ್ಲ ಅಂದ್ಬಿಟ್ಟು ಇಲ್ಲೇ ಇದ್ದ. ಸೊ ಇವಾಗ ಬಂತು ಅಂತ ಮನೆಗೆ ಬಂದ. ಸೊ ನಾನು ಕೂಡ ಇವಾಗ ಕೌಶಿಕ್ ಇಬ್ಬರು ಶಾಪಿಗೆ ಬಂದಿದ್ದೀವಿ. ನೋಡೋಣ, ಒಂದು 2 ಗಂಟೆ ಅಷ್ಟರಲ್ಲಿ ಮನೆಗೆ ಹೋಗಬೇಕು. ಅಡುಗೆ ಮಾಡಿಬಿಟ್ಟು ಬಂದೆ, ಅನ್ನ ಮತ್ತು ಸಾಂಬಾರು ಎರಡೂ ಸ್ವಲ್ಪ ಹೊತ್ತಿತ್ತು. ಆಮೇಲೆ ಇವಾಗ ಮಧ್ಯಾಹ್ನ ಊಟಕ್ಕೆ ಹೋಗಬೇಕು. ನೋಡೋಣ ಕೌಶಿಕು ಯಾವ ಥರ ಆಟ ಆಡ್ತಾನೆ ತೋರಿಸ್ತೀನಿ ನಿಮಗೆ. ಮತ್ತು ಇನ್ನು ಅದಾದ ನಂತರ ಶಾಪಿಗೆ ಬಂದಮೇಲೆ ನಾನು ಬಂದ ತಕ್ಷಣ ಪುಟ ಒಂದ್ಸಲ ಕ್ಲೀನ್ ಮಾಡಿರ್ತಾನೆ, ಅಂದ್ರೂ ನಾನು ಒಂದ್ಸಲ ಕ್ಲೀನ್ ಮಾಡ್ಕೊತೀನಿ. ಯಾಕಂದರೆ ನನಗೆ ಸಮಾಧಾನ ಇರೋದಿಲ್ಲ. ನಾನು ಒಂದ್ಸತಿ ನೀಟಾಗಿ ಕ್ಲೀನ್ ಮಾಡಿದ್ಮೇಲೆ ಅದಾದಮೇಲೆ ಕೌಶಿಕ್ನ ಕೆಳಗಡೆ ಬಿಡೋ ಅಂಥದ್ದು. ಅದಾದಮೇಲೆ ನೋಡ್ಕೊಳ್ಳಿ ಯಾವ ಥರ ಗಲಾಟೆ ಮಾಡ್ತಾನೆ ಅಂದರೆ, ಒಂದು ಸ್ವಲ್ಪ ನಾನು ಅವನಿಗೆ ಟಾಯ್ಸ್ ಎಲ್ಲ ತಂದಿರೋದು, ಅವ್ನು ಯಾವ ಟಾಯ್ಸಲ್ಲೂ ಆಡಲ್ಲ ಗೈಸ್. ಎಷ್ಟೊಂದಿದೆ ಅಂದರೆ, ನಾನು ಸುಮ್ಮನೆ ಮನೆಯಿಂದ ತೊಗೊಂಡು ಬಂದು ಸುಮ್ಮನೆ ಶಾಪಲ್ಲೆಲ್ಲ ಇಟ್ಕೊಂಡು ಹರಡಬಾರ್ದು ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪನೇ ತೊಗೊಬಂದಿದ್ದೀನಿ. ಇದನ್ನೆಲ್ಲ ಮನೇಲಿಟ್ಟು ಮತ್ತು ಬೇರೆ ಇನ್ನೊಂದು ಟಾಯ್ಸ್ ತೊಗೊಬರ್ಬೇಕು ನೆಕ್ಸ್ಟು ಹೋದಾಗ. ಏನಾಗಿದೆ ಅಂದರೆ ಎಲ್ಲನೂ ಆಟ ಆಡಲ್ಲ ಅವನು, ಮುರಿದಾಕ್ತಾನೆ. ಬಟ್ ಜಾಸ್ತಿ ಎಕ್ಸ್ಪೆನ್ಸಿವ್ ತಂದು ಕೊಟ್ಟರೆ ಸುಮ್ಮನೆ ವೇಸ್ಟ್ ಮಾಡ್ತಾನೆ ಅಂತ ನಾವು ಅಷ್ಟೊಂದು ಎಕ್ಸ್ಪೆನ್ಸಿವ್ ಎಲ್ಲ ತೊಗೊಂಡು ಬಂದು ಕೊಡಲ್ಲ. ಸುಮ್ಮನೆ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀನಿ, ಅದು ಒಡೆದೋದಾಗ ಮತ್ತು ಬೇರೆ ಥರದ್ದು ಆ ಥರ ಮಾಡ್ತಿರ್ತೀನಿ. ಯಾಕಂದರೆ ಮಕ್ಳಿಗೆ ಗೊತ್ತಾಗಲ್ಲ, ನಾವು ಎಷ್ಟೇ ಅಮೌಂಟು ತಂದು ಕೊಟ್ರೂ ಪ್ರೈಸ್ದು ಅವ್ರಿಗೆ ಗೊತ್ತಾಗಲ್ಲ, ಮುರಿದಾಕ್ಬಿಡ್ತಾರೆ. ಬಟ್ ಸ್ವಲ್ಪ ಮಕ್ಕಳು ರಫ್ ಇರ್ತಾರಲ್ಲ ಅಂಥವರು ಇನ್ನೂ ವೇಸ್ಟು ತಂದು ಕೊಟ್ರು. ಈಗ ಎಕ್ಸಾಂಪಲ್ ಕೌಶಿಕ್ಕು ಕೂಡ ಅವನು ಸ್ವಲ್ಪ ರಫ್ ಇರೋದ್ರಿಂದ ಅವನ್ನೆಲ್ಲ ಮುರಿದಾಕ್ಬಿಡ್ತಾನೆ, ಇಲ್ಲಾಂದರೆ ಒಡೆದಾಕ್ಬಿಡ್ತಾನೆ. ಸೊ ಅದರಿಂದ ನಾನು ಅಷ್ಟಾಗಿ ತೊಗೊಬಂದು ಕೊಡಲ್ಲ. ಅವ್ನು ಗಲಾಟೆ ಅಂದರೆ ಗಲಾಟೆ, ತೀಟೆ ಅಂದರೆ ತೀಟೆ. ಅವ್ನು ಚಿಕ್ಕದೊಂದು ಬೆಡ್ ಥರ ಮಾಡಿಸ್ಕೊಂಡಿದ್ದೀನಲ್ಲ, ಸೊ ಅಲ್ಲಿ ಅವನು ಮಲ್ಕೊಂಡು ಆಟ ಆಡ್ತಾ ಇರ್ತಾನೆ. ನಮ್ಮಮ್ಮ ಹೇಳ್ತಾಯಿದ್ರು, ಮನೇಲೇ ಅವನು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರಲ್ಲ, ಶಾಪಲ್ಲಿ ಹೆಂಗೆ ಇರ್ತಾನೆ. ಈಗ ನಮ್ಮ ಮನೆ 2 BHK, ಅಲ್ಲೇ ಅವನು ಒಂದು ಕಡೆ ನಿಂತ್ಕೊಳ್ಳಲ್ಲ, ಅವ್ನು ಸರ್ಕಸ್ಗಳು ಮಾಡ್ತಾ ಇರ್ತಾನೆ. ಶಾಪಲ್ಲೂ ಕೂಡ ಅದೇ ರೀತಿ ಸರ್ಕಸ್ ಮಾಡ್ತಾನೆ. ಬಟ್ ನನಗೆ ಸ್ವಲ್ಪ ಭಯ ಬೀಳ್ತಾನೆ ಅವನು, ಅಷ್ಟು ಇದು ಮಾಡಲ್ಲ. ಯಾರಾದರೂ ಇತ್ತು ಅಂದರೆ ಇನ್ನೂ ಜಾಸ್ತಿ ಹೈಪರ್ ಆ್ಯಕ್ಟಿವ್ ಮಾಡ್ತಾ ಇರ್ತಾನೆ. ಅದು ಮಮ್ಮಮ್ಮ ಕೊಡ್ತೀನಿ, ಬ್ಯಾಗ್ ಎತ್ಕೊಡಮ್ಮ.
ಈ ಕಡೆಯಿಂದ ಎತ್ಕೊಡು, ಈ ಕಡೆಯಿಂದ ಎತ್ಕೊಡು. ಚೀಕಲ್ಲ ಚೀಕಲ್ಲ ಚೀಕಲ್ಲ. ಬಟ್ ಕೌಶಿಕ್ ಏನಂದರೆ ಸ್ವಲ್ಪ ಆ್ಯಕ್ಟಿವ್ ಜಾಸ್ತಿ. ಅವನು ಹೇಳಿದ್ದನ್ನು ಪಟ್ಟಂತ ಕ್ಯಾಚ್ ಮಾಡ್ಕೊಳ್ಳೋದಾಗಿರಲಿ, ಸ್ವಲ್ಪ ಇದಿಲ್ಲ, ಅವನು ಸಾಫ್ಟ್ ಇಲ್ಲ, ಸ್ವಲ್ಪ ರಫೇನೇ ಇದ್ದಾನೆ. ಯಾಕಂತಂದರೆ ಮಂಡ್ಯದವರು ಆಲ್ರೆಡಿ ಯಾವಾಗಲೂ ರಫ್ ಅಂತೂ ಇರೋದೇ ಇಲ್ಲ. ಮಂಡ್ಯದವ್ರು ಯಾರು ಸಾಫ್ಟ್ ಇರೋದಿಲ್ಲ, ಎಲ್ಲ ರಫೇನೆ. ಇವಾಗ ಟೈಮ್ 3:30 ಆಗಿದೆ. ಕೌಶಿಕ್ನ ಕರ್ಕೊಂಡು ಬಂದಿಲ್ಲ, ಅಮ್ಮ ಬಂದಿದ್ರು. ಸೊ ಅಲ್ಲೇ ಬಿಟ್ಬಿಟ್ಟು ಬಂದೆ, ನಾನು ಶಾಪಿಗೆ ಬಂದೆ. ಇವಾಗ ಮತ್ತೆ ಹೋಗೋದು ಇನ್ನು 7:30 8 o'clock ಆಗುತ್ತೆ. ಸೊ ಅಲ್ಲಿವರೆಗೆ ನಾನು ಏನು ಮಾಡ್ತೀನಿ ಅನ್ನೋದು ಆಮೇಲೆ ತೋರಿಸ್ತೀನಿ. ಊಟ ಎಲ್ಲ ಆಯಿತು. ನಿಜವಾಗ್ಲೂ ಸಾಂಬಾರು ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ನಾನು ಇವಾಗ ನಮ್ಮನೇಲಿ ಏನಾಗ್ಬಿಟ್ಟಿದೆ ಅಂದರೆ ಸಾಂಬಾರು ಪೌಡರ್ ಖಾಲಿಯಾಗಿದೆ. ನಾನು ನಾರ್ಮಲ್ ಚಿಕ್ಕ ಪ್ಯಾಕೆಟ್ ಬರುತ್ತೆ ನೋಡಿ, ಅದರಲ್ಲಿ ಆಚಿ ತೊಗೊಬಂದಿದ್ದೆ 1-2 ದಿವಸದ ಹಿಂದೆ. ಇವತ್ತು MTR ತೊಗೊಬಂದೆ. ನನಗೆ 2ರಲ್ಲಿ ಆಚಿಗಿಂತ MTR ಸಾಂಬಾರು ಪೌಡರ್ ಟೇಸ್ಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸಪೋಸ್ ಏನಾದರೂ ನೀವು ಎಮರ್ಜೆನ್ಸಿಗೆ ತೊಗೋಬೇಕು ಅಂದರೆ MTR ತೊಗೊಳ್ಳಿ, ಚೆನ್ನಾಗಿರುತ್ತೆ. ನನಗೆ ತುಂಬಾ ಇಷ್ಟ ಆಯಿತು MTR. ಆಚಿಗಿಂತ MTR ಒಂಥರ ಕಲರು ಚೆನ್ನಾಗಿ ಬಂತು ಮತ್ತು ಟೇಸ್ಟ್ ಒಂಥರ ಚೆನ್ನಾಗಿತ್ತು. ಇವತ್ತಿನ ಸಾಂಬಾರು ಚೆನ್ನಾಗಿತ್ತು. ಒಂದ್ಸರಿ ಟ್ರೈ ಮಾಡಿ. ಆವಾಗಲೇ ನಾನು ವೀಡಿಯೋನ ಹಾಕಿರ್ತೀನಿ, ಆ ಒಂದು ರೆಸಿಪಿ ವೀಡಿಯೋನ. ಆಮೇಲೆ ಸಿಗ್ತೀನಿ. ಇನ್ನು ಈವ್ನಿಂಗ್ ಆದಮೇಲೆ ಶಾಪಲ್ಲಿ ದಿನ ಪೂಜೆ ಮಾಡೋದು. ಒಂದು ದಿವಸ ಬಿಟ್ಟು ಒಂದು ದಿವಸ ಯಾವಾಗ ಸ್ನಾನ ಮಾಡ್ತೀವಿ ಆವಾಗ ಪೂಜೆನ ಮಾಡ್ತೀನಿ. ನಾನು ಸಂಜೆ ಟೈಮ್ ಮಾಡ್ತೀನಿ. ಪುಟ್ಟ ಬೆಳಗ್ಗೆನೇ ದೀಪ ಎಲ್ಲ ಅಂಟಿಸಿರ್ತಾನೆ. ಸೊ ನಾನು ಒಂದು ಸತಿ ಸಂಜೆ ದೀಪನ ಅಂಟಿಸಿ ಪೂಜೆನ ಮಾಡ್ತೀನಿ. ಒಂಥರ ಚೆನ್ನಾಗಿ ಫೀಲ್ ಇರುತ್ತೆ ಆ ಪೂಜೆ ಮಾಡಿದಾಗ. ಮನೇಲಾದ್ರೂ ಅಷ್ಟೇ, ಶಾಪಲ್ಲಾದ್ರೂ ಅಷ್ಟೇ. ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊಟ್ಟೆ ಹಸಿತಾಯಿತ್ತು. ಅದಕ್ಕೆ ಪುಟ್ಟ ಏನೋ ಹಾಲು ಬನ್ನೇನೋ ತೊಗೊಂಡ್ಬಂದಿದ್ದ. ಹಾಲು ಬನ್ನೆಲ್ಲ ತಿಂದ್ಕೊಂಡು, ಅಂದರೆ ಶಾಪಲ್ಲಿ ಇರ್ತೇನೆ, ಮಧ್ಯಾಹ್ನ ತಿಂದಿರ್ತೀನಿ. ಈವ್ನಿಂಗ್ ಸ್ನ್ಯಾಕ್ಸ್ ಏನು ನಾನು ತೊಗೊಂಡೋಗಿದ್ರೆ ತಿಂದಿರ್ತೀನಿ, ಒಂದೊಂದು ಸತಿ ತೊಗೊಂಡೋಗಿರಲ್ಲ. ಸೊ ಆ ಟೈಮಲ್ಲಿ ಆಚೆಯಿಂದ ತರಿಸ್ಕೊತೀನಿ, ಇಲ್ಲಾಂದರೆ ಏನಾದರೂ ಒಂದು ತರಿಸ್ಕೊತೀನಿ. ಕಾಫಿ ಟೀ ನಾನು ಅಷ್ಟೊಂದೇನು ಕುಡಿಯೋಲ್ಲ, ಕುಡಿದ್ರೆ ಒಂದ್ಸಲ ಕುಡಿತೀನಿ ಅಷ್ಟೇ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಕರೆಂಟ್ ಹೋಗ್ಬಿಟ್ಟಿದೆ ನಮ್ಮ ಏರಿಯಾದಲ್ಲಿ. 8 ಗಂಟೆ ಟೈಮು, 8:10. ಮನೆಗೆ ಹೋಗಿ ಅಡುಗೆ ಮಾಡಿ ತಿಂದು ಅದೇನು ಮಾಡೋದು ಒಂದು ಗೊತ್ತಿಲ್ಲ. ನಮ್ಮ ಪುಟ್ಟ ಇವತ್ತು ಲೇಟಾಗಿ ಬಂದ. ಪುಟ್ಟ ಯಾವ್ದಾದ್ರು ಒಂದು ಚಾಲೆಂಜ್ ವಿಡಿಯೋ ಮಾಡೋಣ ಕಣೋ, ಫುಡ್ ಚಾಲೆಂಜು, ಸರಿನಾ? ಹೌದು, ನೀನೇ ಗೆಲ್ತೀಯಾ ಪಕ್ಕ. ಆದ್ರೂ ಇರಲಿ, ನೋಡೋಣ, ಟ್ರೈ ಮಾಡ್ತೀನಿ. ಹೇಳು ಸರಿ, ಮಾಡೋಣ ಫುಡ್ ಚಾಲೆಂಜು. ಓಕೆ, ಯಾವ್ದಾದ್ರು ಒಂದು ಫುಡ್ ಚಾಲೆಂಜ್ ಮಾಡೋಣ. ಒಂದು 2-3 ದಿವಸದಲ್ಲಿ ಒಂದು ಫುಡ್ ಚಾಲೆಂಜ್ ಮಾಡಿ ಹಾಕ್ತೀನಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಥರ ಫುಡ್ ಚಾಲೆಂಜ್ ಎಲ್ಲ ಮಾಡ್ತಾ ಇರೋದು. ಸರಿ, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಮತ್ತು ಇನ್ನೂ ಯಾರ್ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಪೋರ್ಟ್ ಮಾಡಿ. ಓಕೆ, ಗೊತ್ತಾಯ್ತು ಆ ಕಡೆ ಅದು ಬ್ಲಿಂಕ್ ಆಗುತ್ತೆ ಅಂತ. ಬಾಯ್ ಮಾಡೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಹಾಯ್ ಬಾಯ್ ಏನಾದರೂ ಒಂದು ಹೇಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಅದು ಆಫ್ ಮಾಡು, ಅದು ವಾಯ್ಸ್ ಕೇಳಿಸುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಜೋರಾಗಿ ಲಾಂಗ್ ಆಗಿ ಒತ್ತಿ. ಆವಾಗ ನಾವು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.